ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಬಡಾವಣೆ, ನೂರಿನೊಳಗೆ ಎಕ್ಸ್ಟೆನ್ಷನ್ ಏರಿಯಾ, ಪಾಶ್ ಏರಿಯಾ ಇದೆ. ಅಲ್ಲೇ ಉಳಿದ ಮನೆಗಳ ಥರ ಮಗ್ಮಗ್ಲು ಒಂದು 2 ಮನೆಗಳವ. 2 ಮನೆಗಳ ನಡುವೆ ಒಂದು ಕಂಪೌಂಡ್ ಇದೆ. ಸೊ ಒಂದು ಮನೆಯಲ್ಲಿ ಒಬ್ಬರು ನಿವೃತ್ತ ಅಧಿಕಾರಿ ವಾಸ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಮನೆಯಲ್ಲಿ ಇದೇ ಈಗ ನೌಕರಿಗೆ ಸೇರಿದಂಥ ಒಬ್ಬ ಯುವಕ ಇದ್ದಾನೆ. ಆ ನಿವೃತ್ತ ಅಧಿಕಾರಿಗೆ ಒಂದು ಹಾಬಿ, ತನ್ನ ಕಂಪೌಂಡ್ನೊಳಗೆ ಇರತಕ್ಕಂಥ ಜಾಗೆಯೊಳಗೆ ಸಾಕಷ್ಟು ಹೂ ಗಿಡಗಳನ್ನು ಬೆಳೆಸಿದ್ದಾರೆ. ದಿವಸ ಅದಕ್ಕೆ ನೀರು ಹಾಕ್ತಾ ಇರ್ತಾರೆ. ಚಂದ ಹೂ ಗಿಡಗಳು ಬೆಳೆದಿದೆ. ಇದನ್ನು ನೋಡಿ ಯುವಕರಿಗೂ ಅನಿಸುತ್ತೆ, ತಾನು ಯಾಕೆ ತನ್ನ ಜಾಗೆಯಲ್ಲಿ ಹೂ ಗಿಡಗಳನ್ನು ಬೆಳೆಸಬಾರ್ದು ಅಂತ. ಅವನು ಸಹಿತ ಹೂ ಗಿಡಗಳನ್ನು ಬೆಳೆಸ್ತಾನೆ. ಅದಕ್ಕೆ ಯಥೇಚ್ಛವಾಗಿ ನೀರು ಗೊಬ್ಬರಗಳನ್ನು ಹಾಕ್ತಾನೆ. ಒಳ್ಳೆ ಚಂದ ಬೆಳೆಯುತ್ತೆ. ಈ ಕಡೆಗಿಂತ ನಿವೃತ್ತ ಅಧಿಕಾರಿಯ ಜಾಗೆಗಿಂತಲೂ ಹೆಚ್ಚು ಚಂದ ಬೆಳೆದಿರುತ್ತೆ. ಹೆಚ್ಚು ನೀರು ಗೊಬ್ಬರ ಹಾಕಿದ ಕಾರಣಕ್ಕೆ ಬೆಳೀತಾ ಇರುತ್ತೆ. ಆದರೆ ಒಂದು ದಿವಸ ರಾತ್ರಿ ಏನಾಗ್ಬಿಡುತ್ತೆ, ಜೋರಾಗಿ ಮಳೆ ಬಂದುಬಿಡುತ್ತೆ. ಜೋರ ಮಳೆ ಬಂದ ಕೂಡಲೇ ಆ ಯುವಕ ಏನು ಹಾಕಿದ್ದ ಬೆಳೆದಿದ್ದ ಹೂ ಗಿಡಗಳು ಅವೆಲ್ಲ ಮಲ್ಕೊಂಡು ಬಿದ್ದುಬಿಡ್ತಾವೆ. ಮರುದಿವಸ ಒಂಥರ ಅನಿಸುತ್ತೆ, ಯಾಕೆ ಹಿಂಗಾಯ್ತಿದ್ದು ಅಂತ. ಆ ದಿವಸ ನೀರು ಹಾಕ್ತಿದ್ದೆ, ಗೊಬ್ಬರ ಹಾಕ್ತಿದ್ದೆ, ಆ ದಿವಸ ಇದು ಮಲ್ಕೊಟ್ಟು ಅವ್ನು ನಿವೃತ್ತ ಅಧಿಕಾರಿ ಕೇಳ್ತಾನೆ, ಅಂಕಲ್, ಸೊ ನಿಮ್ದು ಏನಾಗಿಲ್ಲ, ಸೊ ನಂದು ಜಾಗದೊಳಗೆ ಯಾಕಿದು ಈ ರೀತಿ ಕೊಲ್ಯಾಪ್ಸ್ ಆಯಿತು ಇವೆಲ್ಲ. ಅದಕ್ಕೆ ಆ ನಿವೃತ್ತ ಅಧಿಕಾರಿ ಮುಗುಳ್ನಗ್ತಾ ಹೇಳ್ತಾರೆ, ತಮ್ಮ, ನೀನು ಓಕೆ ಸಿಕ್ಕಾಪಟ್ಟೆ ನೀರು ಹಾಕಿದಿ, ದಿವಸ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಮಾಡಿದಿ. ನಾನು ಮಿತವಾಗಿ ಹಾಕಿದ್ದೀನಿ. ನಾನು ಮಿತವಾಗಿ ನೀರು ಹಾಕೋದು, ಗೊಬ್ಬರ ಹಾಕೋದ್ರಿಂದ ಸೊ ನನ್ನ ಕಡೆ ಇರ್ತಕ್ಕಂಥ ಗಿಡಗಳ ಬೇರುಗಳು ಕೆಳಗಡೆ ಇಳಿದಿದೆ. ಕೆಳಗಡೆ ಇಳಿದು ಅಲ್ಲಿಂದ ನೀರಿನ ಅಂಶವನ್ನು ತಗೊಳ್ಳೋದು, ಶಕ್ತಿಯನ್ನು ತಗೊಳ್ಳೋದು ಪ್ರಯತ್ನ ಮಾಡಿದೆ. ಆದರೆ ನೀನು ಮೊದಲೇ ಸಾಕಷ್ಟು ನೀರು ಹಾಕಿದಿ, ಗೊಬ್ಬರ ಹಾಕಿದೆಯಲ್ಲ, ಸೊ ಅಲ್ಲೇ ಇರತಕ್ಕಂಥ ನೀನು ಬೆಳೆದಂಥ ಜಾಗೆಯಲ್ಲಿ ಅವು ಗಿಡಗಳ ಬೇರುಗಳು ಕೆಳಗೆ ಹೋಗಲೇ ಇಲ್ಲ. ಯಾಕಂದರೆ ಹೋಗಿ ಮೇಲೆ ಸಿಕ್ಬಿಡುತ್ತೆ, ನೀನು ಹಾಕಿದೀಯಾ ಅತಿಯಾಗಿ ಅಂತ ಹೇಳ್ತಾರೆ. ಅವಾಗ ಅವ್ನು ತಪ್ಪಿನ ಅರಿವಾಗುತ್ತೆ. ಅಂದರೆ ಎಲ್ಲಿ ಅತಿ ಆಗಿ ನಾವು ಹೆಚ್ಚು ಉಪಯೋಗ ಮಾಡ್ತೀವಿ, ಈ ಥರ ಇವನ ಮಕ್ಕಳು ಬೆಳೆಸೋದು ಇರ್ಬೋದು, ಯಾವುದೇ ಇರ್ಬೋದು, ಅವರ ಇಚ್ಛೆಗೆ ಅನುಗುಣವಾಗಿ ಅಲ್ಲದೇ ನಮ್ಮ ಇಚ್ಛೆಗೆ ಅನುಗುಣವಾಗಿ ಅವ್ರಿಗೆ ಏನು ಸಾಕಷ್ಟು ಫೆಸಿಲಿಟಿ ಕೊಡೋದು, ಮತ್ತೊಂದು ಕೊಡೋದು, ಎಲ್ಲ ಅವಕಾಶಗಳನ್ನು ಕೊಟ್ಟರೆ ಸೊ ಅವ್ರು ಬೆಳೀಲಿಕ್ಕೆ, ಅವ್ರು ಶ್ರಮ ಪಡಲಿಕ್ಕೆ ಅವಕಾಶನೇ ಸಿಗಲ್ಲ. ಅಂದರೆ ಇವತ್ತು ಗಿಡ ಮರಗಳಿರ್ಬೋದು, ಯಾವುದೇ ಇರ್ಬೋದು, ಹೂ ಗಿಡಗಳಿರ್ಬೋದು, ಸೊ ಬೇರೆ ಇಳಿಬೇಕು, ಕೆಳಗಡೆ ಇಳಿದು ಭೂಮಿಯಲ್ಲಿಯ ಶಕ್ತಿಯನ್ನು ಹೀರಬೇಕು. ಇಲ್ಲಿಲ್ಲ ಮೇಲೆ ಇದ್ರೆ ಈ ರೀತಿ ಕೊಲ್ಯಾಪ್ಸ್ ಆಗುತ್ತೆ. ಓಕೆ, ಬೆಳೀಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅಂತ. ಇನ್ನೊಂದು ಉದಾಹರಣೆ ಬರುತ್ತೆ. ಒಂದು ಶಾಲೆಯ ರೂಮ್ನಲ್ಲಿ ಒಂದು ಪ್ರಯೋಗ ನಡೀತಾ ಇರುತ್ತೆ. ವಿದ್ಯಾರ್ಥಿಗಳೆಲ್ಲ ಕೂತಾರೆ, ಶಿಕ್ಷಕರು ಇದ್ದಾರೆ. ಅಲ್ಲೊಂದು ಹೂವಿನ ಕುಂಡಲಿದೆ. ಆ ಹೂವಿನ ಕುಂಡಲ ಮೇಲೆ ಒಂದು ಶಂಖ ಇದೆ. ಆ ಶಂಖದಿಂದ ಪಾತ್ರೆಗಿತ್ತಿ ಹೊರಗೆ ಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಶಿಕ್ಷಕರು ಹೇಳ್ತಾರೆ, ಸ್ವಲ್ಪ ನಾನು ಇಲ್ಲಿ ಹೊರಗೆ ಹೋಗಿ ಬರ್ತೀನಿ, ಸೊ ನೀವು ನೋಡ್ತಾ ಇರಿ ಅದು ಏನು ಮಾಡುತ್ತೆ ಅಂತ ಹೇಳಿ. ಆಯಿತು, ಹೋಗಿ ಅವ್ರು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಬರೋದ್ರೊಳಗೆ ಇವ್ರು ಏನು ಮಾಡಿರ್ತಾರೆ, ಹುಡುಗರು ವಿದ್ಯಾರ್ಥಿಗಳು, ಅದು ಏನು ಹೊರಗೆ ಬರೋಕ್ಕೆ ಒದ್ದಾಡ್ತಿರುತ್ತೆ, ಶ್ರಮ ಪಡ್ತಿರುತ್ತೆ. ಅದನ್ನು ನೋಡಿ ಇವ್ರಿಗೆ ಸಂಕಟ ಆಗಿ ಅದನ್ನು ಆ ರೆಕ್ಕೆ ಹಿಡಿದು ಹೊರಗೆ ಜಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಗ್ಗೋದ್ರಿಂದ ಅದು ಸತ್ತೋಗ್ಬಿಡುತ್ತೆ ಪಾತ್ರೆಗಿತ್ತಿ. ಅದಕ್ಕೆ ಶಿಕ್ಷಕರು ಒಳಗೆ ಬಂದು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ನೋಡಪ್ಪ, ಅದು ತನ್ನ ಪಾಡಿಗೆ ತಾನು ಹೊರಗಡೆ ಬರಬೇಕು, ಶ್ರಮ ಪಡಬೇಕು ಅದು ಹೊರಗೆ ಬರಲಿಕ್ಕೆ, ತಿಳ್ತನೋ. ಅದಕ್ಕೆ ನೀನು ಬಲಾತ್ಕಾರವಾಗಿ ಅದನ್ನು ಹೊರಗೆ ತೆಗೆದಿದ್ದರಿಂದ ಅದರ ಜೀವ ಹೋಗ್ಬಿಡ್ತು. ಅದಕ್ಕೆ ಅವಕಾಶ ಸಿಗಬೇಕು ಬೆಳೀಲಿಕ್ಕೆ, ಹೊರಗೆ ಬರಲಿಕ್ಕೆ ಅಂತ ಹೇಳ್ತಾರೆ. ಅಂದರೆ ಯಾವುದೂ ಸಹಿತ ಅವಸರ ಇರಬಾರ್ದು, ಅತಿ ಆಗಿರಬಾರ್ದು. ಸೊ ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಅದ್ರ ಜೊತೆಗೆ ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಅದು ಮಾಡುತ್ತೆ. ಸೊ ನಿತ್ಯ ಬೆಳಿಗ್ಗೆ 6 ರಿಂದ 7, ಸಂಜೆ 6 ರಿಂದ 7 ಬೋತ್ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ನಡೆಯುತ್ತೆ. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.